ಎಸ್ಎಸ್ಎಲ್ಸಿ ರಿಸಲ್ಟ್ ಸುಧಾರಣೆಗೆ ಕಸರತ್ತು. ಸಾರ್ವಜನಿಕ ಶಿಕ್ಷಣ ಇಲಾಖೆಯಿಂದ ಮಾಸ್ಟರ್ ಪ್ಲಾನ್. ಶಿಕ್ಷಕರಿಗೆ ಹಾಗೂ ವಿದ್ಯಾರ್ಥಿಗಳಿಗೆ ಬ್ಯಾಕ್ ಟು ಬ್ಯಾಕ್ ಟಾಸ್ಕ್. ರಾಜ್ಯದಲ್ಲಿ ಎಸ್ಎಸ್ಎಲ್ಸಿ ಪರೀಕ್ಷಾ ಫಲಿತಾಂಶ ಕುಸಿತ ಇದ್ದು, ಫಲಿತಾಂಶವನ್ನ ಸುಧಾರಿಸುವ ನಿಟ್ಟಿನಲ್ಲಿ ಶಿಕ್ಷಣ ಇಲಾಖೆ ಇನ್ನಿಲ್ಲದ ಕಸರತ್ತನ್ನ ನಡೆಸ್ತಾ ಇದೆ. ಎಸ್ಎಸ್ಎಲ್ಸಿ ಪರೀಕ್ಷಾ ಫಲಿತಾಂಶದಲ್ಲಿ ಸುಧಾರಣೆ ತರುವ ನಿಟ್ಟಿನಲ್ಲಿ ಶಿಕ್ಷಣ ಇಲಾಖೆ ಹಲವು ಕಾರ್ಯಕ್ರಮಗಳನ್ನ ಕೂಡ ಜಾರಿಗೆ ತಂದಿದೆ. ಈ ಸಂಬಂಧ ಶಿಕ್ಷಕರಿಗೆ ಹಾಗೂ ವಿದ್ಯಾರ್ಥಿಗಳಿಗೆ ಇಲಾಖೆ ನಾನಾ ಟಾಸ್ಕ್ಗಳನ್ನ ನೀಡ್ತಾ ಇದ್ದು, ಹೇಗಾದ್ರೂ ಮಾಡಿ ಈ ಬಾರಿಯ ಎಸ್ಎಸ್ಎಲ್ಸಿ ಫಲಿತಾಂಶ ಸುಧಾರಿಸಲೇಬೇಕು ಅನ್ನೋ ನಿರ್ಧಾರಕ್ಕೆ ಇಲಾಖೆ ಬಂದಿದೆ. ಇದೀಗ ಎಸ್ಎಸ್ಎಲ್ಸಿ ಪರೀಕ್ಷೆಗಳು ಸಮೀಪಿಸ್ತಾ ಇದ್ದು, ಇನ್ನೇನು ಕೆಲವೇ ದಿನಗಳಲ್ಲಿ ಪೂರಕ ಪರೀಕ್ಷೆಗಳು ಕೂಡ ಆರಂಭ ಆಗಲಿವೆ. ಈ ನಿಟ್ಟಿನಲ್ಲಿ ಶಿಕ್ಷಣ ಇಲಾಖೆ ಶಿಕ್ಷಕರಿಗೆ ವಿದ್ಯಾರ್ಥಿಗಳಿಗೆ ಹೊಸ ಟಾಸ್ಕ್ ಅನ್ನ ನೀಡಿ ಇಲಾಖೆ ಸುತ್ತೋಲೆಯನ್ನ ಹೊರಡಿಸಿದೆ. ಇನ್ನು ಮೊಬೈಲ್ ಟಿವಿ ಗೀಳಿನಿಂದ ಓದಿನಲ್ಲಿ ಹಿಂದುಳಿದಿದ್ದ ವಿದ್ಯಾರ್ಥಿಗಳನ್ನ ಮೊಬೈಲ್ ಗೀಳಿನಿಂದ ಹೊರತರುವ ನಿಟ್ಟಿನಲ್ಲಿ ಶಿಕ್ಷಣ ಇಲಾಖೆಗೆ ಟಾಸ್ಕ್ ಅನ್ನ ನೀಡಿದ್ದು, ಪರೀಕ್ಷೆ ಹತ್ತಿರವಾಗ್ತಿದ್ದಂತೆ ಪ್ರತಿದಿನ ಸಂಜೆ 7ರಿಂದ ರಾತ್ರಿ 9ರವರೆಗೆ ಮೊಬೈಲ್ ಟಿವಿ ಸ್ವಿಚ್ ಆಫ್ ಮಾಡಿಸುವಂತೆ ಶಿಕ್ಷಣ ಇಲಾಖೆ ಸೂಚನೆಯನ್ನ ನೀಡಿದೆ. ಅಲ್ಲದೆ ಶಾಲೆಯ ಮುಖ್ಯ ಶಿಕ್ಷಕರು ಈ ಬಗ್ಗೆ ಪೋಷಕರಿಗೆ ಜಾಗೃತಿ ಮೂಡಿಸುವಂತೆ ಸೂಚಿಸಿದ್ದು, ಗ್ರಾಮದಲ್ಲಿ ಡಂಗೂರ ಬಾರಿಸಿ ಜಾಗೃತಿ ಮೂಡಿಸಲು ಇಲಾಖೆ ಸುತ್ತೋಲೆಯನ್ನ ಹೊರಡಿಸಿದೆ. ಇನ್ನು ಶಿಕ್ಷಣ ಇಲಾಖೆಯ ಹೊಸ ಟಾಸ್ಕ್ನಂತೆ ತುಮಕೂರು ಜಿಲ್ಲೆಯು ಎಸ್ಎಸ್ಎಲ್ಸಿ ಪರೀಕ್ಷೆ ಫಲಿತಾಂಶದಲ್ಲಿ ಉತ್ತಮ ಫಲಿತಾಂಶ ತರಲು ತುಮಕೂರಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗೆ ಫೀಲ್ಡ್ಗೆ ಇಳಿದಿದ್ದಾರೆ. ತುಮಕೂರು ಜಿಲ್ಲೆಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಹನುಮಂತರಾಯಪ್ಪ ಅವರೇ ಖುದ್ದು ಮನೆ ಮನೆಗೆ ತೆರಳಿ ಜಾಗೃತಿಯನ್ನ ಮೂಡಿಸಿದ್ರು. ನಿನ್ನೆ ಹೆಗ್ಗೆರೆ ಗ್ರಾಮಕ್ಕೆ ಶಿಕ್ಷಕರೊಡನೆ ಕ್ಷೇತ್ರ ಶಿಕ್ಷಣಾಧಿಕಾರಿ ಹನುಮಂತರಾಯಪ್ಪ ವಿದ್ಯಾರ್ಥಿಗಳ ಮನೆಗೆ ಭೇಟಿಯನ್ನ ನೀಡಿ ಪರೀಕ್ಷಾ ತಯಾರಿ ಬಗ್ಗೆ ಚರ್ಚಿಸಿದ್ರು. ಅಲ್ಲದೆ ಮಕ್ಕಳು ಏನೆಲ್ಲ ಓದ್ತಾ ಇದ್ದಾರೆ ಎಂಬ ಪ್ರಶ್ನೆಯನ್ನ ಕೇಳುವ ಮುಖಾಂತರ ಗುಣಮಟ್ಟವನ್ನ ಪರಿಶೀಲಿಸಿದ್ರು. ಅಲ್ಲದೆ ವಿದ್ಯಾರ್ಥಿಗಳ ಪೋಷಕರಿಗೆ ಮೊಬೈಲ್ ಮತ್ತು ಟಿವಿ ಬಳಸದಂತೆ ಮನವರಿಕೆಯನ್ನ ಮಾಡಿಕೊಟ್ರು. ಮನೆ ನೋಡಿದ್ರೆ ಟಿವಿನೂ ಇಲ್ಲ, ಮೊಬೈಲು ಇಲ್ಲ. ಆಯ್ತಮ್ಮ. ಈಗ ಪುಟ ಏನ್ ಓದ್ತಾ ಇದೆಯಾ? ಸೈನ್ಸಾ? ಚೆನ್ನಾಗೆಲ್ಲ ಅರ್ಥ ಆಗ್ತಾ ಇದೆಯಾ? ಟೀಚರ್ ಮಾಡಿರೋದೆಲ್ಲ ಅರ್ಥ ಆಗಿದೆ? ಈ ಮೊದಲನೇ ಪ್ರಿಪರೇಟರಿಯಲ್ಲಿ, ಎರಡನೇ ಪ್ರಿಪರೇಟರಿಯಲ್ಲಿ ಸೈನ್ಸ್ ಎಷ್ಟು ಅಂಕ ಬಂದು? 80ಕ್ಕೆ 52. ವೆರಿ ಗುಡ್. ಮ್ಯಾಥ್ಸು? ಸರ್ ಮ್ಯಾಥ್ಸು 63. ವೆರಿ ಗುಡ್. ಸರ್ ಟೋಟಲ್ ಎಷ್ಟು 63. ವೆರಿ ಗುಡ್. ಏನು ತಗೊಂಬ ನೋಡೋಣ. ಧೈರ್ಯ ಮಾತಾಡು. ಗುಡ್. ಇನ್ನೂ ಬಿಟ್ಟೇ ಇಲ್ಲ, ಟೀ ಶರ್ಟ್ ಬಿಚ್ಚಿಲ್ಲ. ಏನು ನಿನ್ನ ಹೆಸರು? ಧನುಷ್. ಚೆನ್ನಾಗಿ ಓದ್ಬೇಕು ಮಗ ಅಲ್ಲ? ಇಲ್ಲ ಪಾಠ ಎಲ್ಲ ಚೆನ್ನಾಗಿ ಮಾಡ್ತಾರಲ್ವ? ಎಲ್ಲ ಚೆನ್ನಾಗಿ ಅರ್ಥ ಇದೆ. ಎರಡನೇ ಪ್ರಿಪರೇಟರಿಯಲ್ಲಿ ಎಷ್ಟು ಬಂತು ಮಾರ್ಕ್ಸು? ಎಲ್ಲ ಸೇರಿ ಟೋಟಲ್ ಎಲ್ಲ ಸಬ್ಜೆಕ್ಟು ಸೇರಿ ಪರ್ಸೆಂಟೇಜ್ ಒಟ್ಟು ಪಾಸ್ ಆಗಿದೆಯಲ್ಲ? ಟಿವಿ ಯಾವುದೇ ಕಾರಣಕ್ಕೂ ಓಪನ್ ಮಾಡ್ರಿ. ಪರೀಕ್ಷೆ ಆದವ್ರಿಗೂ ಡಿಶ್ ಹಾಕ್ಬೇಡಿ. ವೆರಿ ಗುಡ್, ವೆರಿ ಗುಡ್. ನಿಮ್ಮ ಫ್ರೆಂಡ್ಸ್ ಅವ್ರಿಗೆಲ್ಲ ಹೇಳಬೇಕು, ನೀನು ಬಂದಿದ್ರು ಚೆನ್ನಾಗಿ ಓದ್ಬೇಕು. ನಿನ್ನ ಭವಿಷ್ಯ ನೋಡಿ, ನಿಮ್ಮ ಅಪ್ಪ ನಮ್ಮ ಎಷ್ಟು ಕಷ್ಟ ಬಿದ್ದು ಜೀವನ ಮಾಡಿ ಹೂವು ಕಟ್ಟಿ ಜೀವನ ಸಾಗಿಸ್ತಾ ಇದ್ದಾರೆ. ನೀನು ಚೆನ್ನಾಗಿ ಓದಿ ಒಳ್ಳೆ ಅಧಿಕಾರಿಯಾಗಿ ನಿಮ್ಮ ತಂದೆ ಈ ಕಷ್ಟನ ತಪ್ಪಿಸ್ಬೇಕಪ್ಪ. ಈ ದಿನ ಹೆಗ್ಗೆರೆ ಗ್ರಾಮದಲ್ಲಿ ನಮ್ಮ ಸರ್ಕಾರಿ ಶಾಲೆಗೆ 10ನೇ ತರಗತಿಯಲ್ಲಿ ಓದ್ತಾ ಇರ್ತಕ್ಕಂಥ ಮಕ್ಕಳ ಮನೆಗೆ ಭೇಟಿ ಮಾಡಿ ಮಕ್ಕಳು ಏನು ಮಾಡ್ತಾಯಿದ್ದಾರೆ, ಶಾಲೆಯಿಂದ ಬಂದ ನಂತರ ಏನೇನು ಮಾಡ್ತಾಯಿದ್ದಾರೆ ಅಂಥೇಳಿ ಖುದ್ದಾಗಿ ಮಕ್ಕಳನ್ನು ನೋಡಿದಾಗ ಎಲ್ಲ ಮಕ್ಕಳು ಕೂಡ ಓದಿನಲ್ಲಿ ತೊಡಗಿರೋದು ಕಂಡುಬಂತು. ನಾವು ಕೂಡ ಇಲಾಖೆ ವತಿಯಿಂದ ಪೋಷಕರಿಗೆ ಮತ್ತು ಶಿಕ್ಷಕರಿಗೆ ಅರಿವು ಮೂಡಿಸ್ತಕ್ಕಂಥ ಕೆಲಸ ಸಾಕಷ್ಟು ಮಾಡಿದ್ವಿ. ಇವತ್ತು ನಾನೇ ಖುದ್ದಾಗಿ ಮನೆಗಳಿಗೆ ಹೋಗಿ ಮಕ್ಕಳನ್ನ ಮಾತಾಡಿಸಿ ಆತ್ಮಸ್ಥೈರ್ಯ ತುಂಬುವಂಥ ಕೆಲಸವನ್ನು ಮಾಡಲಿಕ್ಕೆ ನಾನು ಸ್ವಪ್ರೇರಣೆಯಿಂದ ಇವತ್ತು ಬಂದು ಮಕ್ಕಳ ಪೋಷಕರಲ್ಲಿ ಮನೆಗಳಲ್ಲಿ ಟಿ ವಿ ಮತ್ತು ಮೊಬೈಲ್ಗಳಿಂದ ದೂರ ಇರಲಿ,
ಅದಕ್ಕೆ ಬಳಸ್ತಕ್ಕಂಥ ಸಮಯನ ಓದೋದಕ್ಕೆ ಬಳಸಿ ಹೆಚ್ಚು ಅಂಕ ಗಳಿಸಲಿಕ್ಕೆ ಪ್ರಯತ್ನ ಮಾಡಲಿ ಅಂತೇಳಿ ನಾವು ಪೋಷಕರಿಗೆ ಮತ್ತು ಮಕ್ಕಳಿಗೆ ಅರಿವು ಮೂಡಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ವಿ. ಇದಕ್ಕೆ ಮಾಧ್ಯಮ ಸ್ನೇಹಿತರು ಕೂಡ ಸಹಕಾರ ಆದೇಶ ಮಾಡಿರುವಂಥದ್ದು ಮೊಬೈಲ್ ಮತ್ತು ಇದನ್ನು ಬಳಕೆ ಮಾಡಬಾರ್ದು ಸರ್. ಸ್ವಪ್ರೇರಣೆಯಿಂದ ನಾವು ಮೊದಲಿಂದನೂ ಕೂಡ ಶಾಲಾ ಮುಖ್ಯ ಶಿಕ್ಷಕರಿಗೆ, ಸಹ ಶಿಕ್ಷಕರಿಗೆ ಎಲ್ಲರಿಗೂ ಹೇಳಿದ್ದೀವಿ, ಮಕ್ಕಳನ್ನು ಮೊಬೈಲಿಂದ ದೂರ ಇರಿಸಿ, ಟಿ ವಿ ಮಾಧ್ಯಮಗಳಿಂದ ದೂರ ಇರಿಸಿ, ಪರೀಕ್ಷೆ ಮುಗಿಯೋವರೆಗೂ ಕೂಡ ಮಕ್ಕಳನ್ನು ಫ್ರೀಯಾಗಿ ಬಿಟ್ಬಿಟ್ಟು ಅವರು ಓದಿನಲ್ಲಿ ತೊಡಗಬೇಕು. SSLC ಪರೀಕ್ಷೆಯನ್ನು ಅತ್ಯಂತ ಆತ್ಮಸ್ಥೈರ್ಯದಿಂದ ಎದುರಿಸಿ ಹೆಚ್ಚಿನ ಅಂಕಗಳನ್ನು ಗಳಿಸಿ ಅವರ ಭವಿಷ್ಯವನ್ನು ಉಜ್ವಲಗೊಳಿಸಲಿಕ್ಕೆ ಏನೆಲ್ಲ ಪ್ರಯತ್ನ ಮಾಡಬೇಕು ಎಲ್ಲವನ್ನು ಮಾಡಿ ಅಂತೇಳಿ ಶಿಕ್ಷಕರಿಗೂ ನಾವು ಇದು ಮಾಡಿದ್ದೀವಿ. ಪೋಷಕರಿಗೆ ಅವೇರ್ನೆಸ್ಸು ಸಭೆಗಳು, ಪೋಷಕರ ಸಭೆಯಲ್ಲೂ ಕೂಡ ತಿಳಿಸಲಿಕ್ಕೆ ಮುಖ್ಯ ಶಿಕ್ಷಕರು ಮತ್ತು ಸಹ ಶಿಕ್ಷಕರಿಗೆ ತಿಳಿಸಿದ್ವಿ. ಇವತ್ತು ಸ್ವತಃ ಇವತ್ತಿನಿಂದ ನಾವು ಇನ್ನು ಪರೀಕ್ಷೆ ಆಗೋವರೆಗೂ ಕೂಡ ಒಂದೊಂದು ಹಳ್ಳಿಗೆ ಹೋಗಿ ಇವತ್ತು ತಾನೇ ತಾಲೂಕ್ ಪಂಚಾಯತಿ ಯುವ ಸಾಹೇಬ್ರ ಕಡೆಯಿಂದ ನಾನು ಆದೇಶ ಮಾಡಿಸಿದ್ದೀನಿ. ಎಲ್ಲ ಗ್ರಾಮಗಳಲ್ಲಿ ಗ್ರಾಮ ಪಂಚಾಯತಿ ವತಿಯಿಂದ PDOಗಳಿಗೆ ಸೂಚನೆಯನ್ನು ಕೊಡಿಸಿದ್ದೀನಿ. ಊರಿನಲ್ಲಿ ಡಂಗೂರ ಸಾರಿಸಿ ಮೊಬೈಲು ಮತ್ತು TV ಅಥವಾ ದೂರದರ್ಶನದ ಸಮಯವನ್ನು ಓದಿನ ಸಮಯವನ್ನಾಗಿ ಪರಿವರ್ತಿಸ್ಕೊಂಡು ಅವುಗಳಿಂದ ದೂರ ಇರ್ರಿ ಅಂಥೇಳಿ ನಾವು ಆದೇಶ ಮಾಡಿಸಿದ್ವಿ. ನಾಳೆ ಎಲ್ಲ ಪಂಚಾಯತಿಗಳಲ್ಲಿ ಡಂಗೂರವನ್ನು ಸಾರಿಸಲಿಕ್ಕೆ ಸರ್ ನಾವು ಈ ವರ್ಷ ಒಳ್ಳೆಯ ಫಲಿತಾಂಶ ಗಳಿಸಬೇಕು. ನಮ್ಮ ತುಮಕೂರು ಜಿಲ್ಲೆ ನಂಬರ್ 10 ಒಳಗೆ ಇರಬೇಕು ಅನ್ನುವಂಥದ್ದು ನಮ್ಮ ಆಶಯ. ನಮ್ಮ ತುಮಕೂರು ತಾಲೂಕಿನಲ್ಲೂ ಕೂಡ 6 ತಾಲೂಕುಗಳಲ್ಲಿ ನಮ್ಮದು ಮೊದಲನೇ ಸ್ಥಾನಕ್ಕೆ ಬರಬೇಕು ಅಂತೇಳಿ ನಾವು ಪ್ರಯತ್ನವನ್ನು ಮಾಡ್ತಾಯಿದ್ದೇವೆ. ಇದಕ್ಕೆ ಪೋಷಕರು ಮತ್ತು ಮಕ್ಕಳು ಸಹಕಾರ ಕೊಟ್ಟರೆ ಇದು ನಿರೀಕ್ಷೆ ಯಶಸ್ವಿ ಆಗಲಿಕ್ಕೆ ಸಾಧ್ಯ ಆಗ್ತದೆ. ಈ ಒಂದು ಪ್ರಯತ್ನಕ್ಕೆ ಎಲ್ಲರಿಂದಲೂ ಒಳ್ಳೆಯ ಪ್ರೇರಣೆ ದೊರೆತರೆ ನಮಗೂ ಕೂಡ ಇನ್ಸ್ಪೈರ್ ಆಗ್ತೀವಿ, ಒಳ್ಳೆಯ ಕೆಲಸಗಳನ್ನು ಮಾಡ್ತೀವಿ ಸರ್. ಮಕ್ಕಳು ನೋಡಿದಾಗ ನಿಜವಾಗ್ಲೂ ಕೂಡ ಸಂತೋಷ ಆಯಿತು. ಎಲ್ಲ ಮಕ್ಕಳು ಕೂಡ ಕಲಿಕೆಯಲ್ಲಿ ತೊಡಗಿದ್ದಾರೆ, ಓದ್ತಾ ಇದ್ದಾರೆ. ಒಂದು ಮಗು ಅಂತೂ ನಾನು 600ಕ್ಕಿಂತ ಹೆಚ್ಚು ಅಂಕಗಳನ್ನು ಗಳಿಸ್ಬೇಕು ಅಂತೇಳಿ ಆ ಮನಸ್ಸಿನಲ್ಲಿದೆ. ಆ ಪ್ರಯತ್ನವನ್ನು ಮಕ್ಕಳು ಮಾಡ್ತಾಯಿದ್ದಾರೆ ಸರ್, ಸಂತೋಷ ಆಯಿತು. ಇನ್ನೂ ಬೇರೆ ಬೇರೆ ಹಳ್ಳಿಗೆ ಹೋದಾಗ ಆ ಮಕ್ಕಳ ಮನಸ್ಥಿತಿ ಹೇಗಿದೆ ಅನ್ನೋದನ್ನ ಅವಲೋಕನ ಮಾಡಲಿಕ್ಕೆ ಇಂಥ ಕಾರ್ಯಕ್ರಮ ಯಶಸ್ವಿ ಆಗ್ತದೆ ಅಂತ ನಾನು ಭಾವಿಸ್ಕೊಂಡಿದ್ದೀನಿ ಸರ್. ಥ್ಯಾಂಕ್ ಯು. ಇನ್ನು SSLC ವಿದ್ಯಾರ್ಥಿಗಳ ಮನೆಗೆ ಶಿಕ್ಷಣಾಧಿಕಾರಿ ಭೇಟಿಯನ್ನ ನೀಡಿ ಮಕ್ಕಳು ಹಾಗೂ ಪೋಷಕರೊಂದಿಗೆ ಕೂಲಂಕುಷವಾಗಿ ಚರ್ಚಿಸಿ ಪರೀಕ್ಷಾ ಗೊಂದಲವನ್ನ ದೂರ ಮಾಡಿದ್ದು, ಶಿಕ್ಷಣಾಧಿಕಾರಿಗಳ ಕಾರ್ಯಕ್ಕೆ ವಿದ್ಯಾರ್ಥಿಗಳು ಹಾಗೂ ಪೋಷಕರು ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ರು. ಸರ್ ಬಂದು ನಮಗೆ ಇವತ್ತು ಮನೇಲಿ ಯಾವ ಥರ ಓದ್ತಾವ್ರೆ ಮಕ್ಕಳು, ಏನೇನು ಓದ್ತಾವ್ರೆ, ಎಷ್ಟು ಗಂಟೆಗೆ ಎದ್ದೇಳ್ತಾವ್ರೆ ಅಂತ ಎಲ್ಲ ನಮಗೆ ಪ್ರಶ್ನೆ ಕೇಳಿ ನಮಗೆ ಪ್ರಶ್ನೆ ಒಳಗೆ ಏನೇನು ಕಲ್ತಿದ್ದೀರಾ ಅದನ್ನೆಲ್ಲ ಒಂದೊಂದೇ ಕೇಳಿದ್ರು. ನಾನು ಸಹ ಹೇಳಿದೆ ಅದರಲ್ಲಿ. ಸರ್ ಮತ್ತು ಸೈನ್ಸಲ್ಲಿ ತಗೊಂತೀನಿ ಸರ್, ಸೈನ್ಸಲ್ಲಿ ಹೆಂಗೆ ಓದ್ತಾ ಇದ್ದೀರಾ, ಮತ್ತು ಸೆಕೆಂಡ್ ಪ್ರಿಪರೇಟರಿಲಿ ಎಷ್ಟು ಮಾರ್ಕ್ಸ್ ಬಂತು, ಮತ್ತು ಇನ್ನೂ ಎಷ್ಟು ಇನ್ಕ್ರೀಸ್ ಮಾರ್ಕ್ಸ್ ಆಗಬೇಕು ಅಂತ ಎಲ್ಲ ಸರ್ ನಮ್ಮ ಬಗ್ಗೆ ಕೇಳಿ ಮತ್ತು ಇನ್ನೂ ಮುಂದೆ ಚೆನ್ನಾಗಿ ಓದಿ ಅಂತ ಸರ್ ನಮಗೆ ಹೇಳಿದ್ರು. ಇಂದು ನಮ್ಮ BO ಸಾಹೇಬ್ರಾದಂಥ ಹನುಮಂತಪ್ಪನವ್ರು ಬಂದು ಪ್ರತಿ ಹಳ್ಳಿಗಳಿಗೂ ಬಂದು ವಿದ್ಯಾರ್ಥಿಗಳಿಗೆ ಸ್ಫೂರ್ತಿ ತುಂಬ ಅಂತ ಕೆಲಸ ಮಾಡ್ತಾಯಿದ್ದಾರೆ. ನಿಜವಾಗ್ಲೂ ಅದು ಒಳ್ಳೆಯ ಸಂಗತಿ. ಇನ್ನೂ ಹಳ್ಳಿ ವಿದ್ಯಾರ್ಥಿಗಳಿಗೆ ಈ ಥರ ಬಂದು ನೀವು ಧೈರ್ಯ ತುಂಬಿ ಈ ಏನು ಸೋಷಿಯಲ್ ಮೀಡಿಯಾ ಇದೆ ಅದರಿಂದ ದೂರ ಇರಬೇಕು ಅಂತೇಳಿ ಮಕ್ಕಳಲ್ಲಿ ನೀವು ಒಂದು ಜ್ಞಾನ ತುಂಬಿಸಿದ್ರೆ, ಅವ್ರಿಗೊಂದು ತಿಳುವಳಿಕೆ ನೀಡಿದ್ರೆ ಮಕ್ಕಳು ನಿಜವಾಗ್ಲೂ ಹಳ್ಳಿಲಿರೋಂಥ ಮಕ್ಕಳು ಇನ್ನೂ ವಿದ್ಯಾಭ್ಯಾಸದಲ್ಲಿ ಹೆಚ್ಚು ವಿದ್ಯಾಭ್ಯಾಸ ಮಾಡಿ ಒಳ್ಳೆ ರ್ಯಾಂಕ್ ಬರ್ತಾರೆ. ದಯವಿಟ್ಟು ಈ ಕೆಲಸನ ನೀವು ಮುಂದುವರಿಸಿ ಅಂತೇಳಿ ಮಾನ್ಯ BO ಸಾಹೇಬರಿಗೆ ನಾನು ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಹೌದು, ಖಂಡಿತ ನಮ್ಮ ಗೃಹ ಸಚಿವರು ಸಹ ಮೊನ್ನೆ ಹೇಳ್ತಾ ಇದ್ರು, ವಿದ್ಯಾರ್ಥಿಗಳು ದಯವಿಟ್ಟು ಮೊಬೈಲನ್ನು ಅವಾಯ್ಡ್ ಮಾಡಿ ದಯವಿಟ್ಟು ಅಂತ ಹೇಳಿ ತುಂಬ ಸರಿ ಹೇಳಿದ್ದಾರೆ. ಈ ಎಕ್ಸಾಮಿನೇಷನ್ ಟೈಮಲ್ಲೂ ಅಷ್ಟೇ ಮಕ್ಕಳುಗಳಿಗೆ ನಾನು KEBಗೂ ಸಹ ಕೇಳ್ಕೊತಾ ಇದ್ದೀವಿ, ಕರೆಂಟನ್ನು ಯಾವುದೇ ಕಾರಣಕ್ಕೂ ತೆಗಿಬಾರ್ದು. ನಾನು AEE ಹತ್ರನೂ ಮಾತಾಡ್ತೀನಿ, ಸತೀಶ್ ಅವ್ರ ಹತ್ರನೂ. ಈ ಟೈಮಲ್ಲಿ ಹಳ್ಳಿಗಳ ಜನಕ್ಕೆ ಹಳ್ಳಿ ವಿಭಾಗದಲ್ಲಿ ಮಕ್ಕಳು ಓದೋ ಟೈಮಲ್ಲಿ ಕರೆಂಟ್ ತೆಗಿಬಾರ್ದು. ಬೇಕಾದ್ರೆ ಅವ್ರು ಮಧ್ಯಾಹ್ನ ತೆಗೀಲಿ, ರಾತ್ರಿ ಮಧ್ಯರಾತ್ರಿಲಿ ತೆಗೆದುಬಿಡಲಿ. ಏನು ಸಂಜೆ 7ರಿಂದ 10 ಗಂಟೆ ಇದೆ, ದಯವಿಟ್ಟು ಕರೆಂಟ್ ಆ ಟೈಮಲ್ಲಿ ತೆಗಿಬಾರ್ದು. ಈಗೇನು ಒಳ್ಳೆ ಕೆಲಸ ಮಾಡ್ತಾಯಿದ್ದಾರೆ BO ಸಾಹೇಬರು, ಅದನ್ನು ಪ್ರತಿ ಹಳ್ಳಿಗೂ ಹೋಗಿ ವಿದ್ಯಾರ್ಥಿಗಳಿಗೆ ಸ್ಫೂರ್ತಿ ತುಂಬಿ ಅವ್ರಿಗೆ ಏನು ಸೋಷಿಯಲ್ ಮೀಡಿಯಾದಿಂದ ದೂರ ಇರೋ ಥರ ಅಂತ ಏನು ಅವ್ರು ಮಾರ್ಗದರ್ಶನ ಕೊಡ್ತಾ ಇದ್ದಾರೆ, ಮುಂದೇನೂ ಸಹ ಆ ಥರ ಮಾಡ್ಕೊಂಡು ಹೋಗಲಿ ಅಂತೇಳಿ ಮಾನ್ಯ BO ಸಾಹೇಬ್ರಿಗೆ ನಾನು ಧನ್ಯವಾದ ತಿಳಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಒಟ್ನಲ್ಲಿ ಮೊಬೈಲ್ ಟಿವಿ ಗೀಳಿನಿಂದ ಮಕ್ಕಳ ಶಿಕ್ಷಣದ ದೃಷ್ಟಿಯಿಂದ ಶಿಕ್ಷಣ ಇಲಾಖೆ ಮಾಸ್ಟರ್ ಪ್ಲಾನ್ ಅನ್ನ ನಡೆಸಿದ್ದು, ಈ ಬಾರಿಯ SSLC ಪರೀಕ್ಷಾ ಫಲಿತಾಂಶದಲ್ಲಿ
ತುಮಕೂರು ಎಷ್ಟನೇ ಸ್ಥಾನವನ್ನ ಪಡೆಯುತ್ತೆ ಅನ್ನೋದನ್ನ ಕಾದ್ ನೋಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ಸಂಜಯ್ ಜೊತೆ ದೀಪಕ್ ಕೆಂಕೆರೆ, ಪ್ರಜಾಶಕ್ತಿ ಟಿವಿ, ತುಮಕೂರು.